ಮಾಡಿದ್ರೆ ಫಸ್ಟು KVN ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸ್ಟೋರಿಗೆ ಅವ್ರು ಕೈ ಹಾಕಿದ್ರೆ, ನೆಕ್ಸ್ಟು ಈ ಸಿನಿಮಾದ ಪಾರ್ಟ್ 2 ಮಾಡ್ಬೇಕಂತ ಇದ್ರೆ ಪ್ರೇಮಣ ನೀನು ಮಾಡೋಣ, ಯಾರು ಮಾಡೋಕ್ಕಾಗಲ್ಲ ನಿಮ್ಮ ಥರ ಸೇಮ್ ಟು ಸೇಮ್ ಅರ್ಜುನ್ ಜನ್ ಅವರು ಮ್ಯೂಸಿಕ್ ಕೊಡ್ತಾರೆ ಮೇಡಮ್. BGM ಮೈಯಲ್ಲಿ ದಗದಗ ಆಗ್ತದೆ. ಧ್ರುವ ಸರ್ಜನ್ ಫೈಟ್ ಹೊಡಿತಾ ಇದ್ರೆ ನಮ್ಮ ಮೈಯಲ್ಲಿ ಅಶೇಕ್ ಆಗುತ್ತೆ. ದಟ್ ಈಸ್ ಮ್ಯೂಸಿಕ್, ದಟ್ ಈಸ್ ಅರ್ಜುನ್ ಜನ್ಯ. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಮೇಡಮ್ ಅವರೇ, ಧ್ರುವ ಸರ್ಜ್ ಅವರು ಹೈಲೈಟ್, ನಗಿಸ್ತಾರೆ, ಅಳಿಸ್ತಾರೆ, ಎಮೋಷನ್ ಕೊಡ್ತಾರೆ ಮೇಡಮ್ ಅವರೇ. ಆ ಕಾಳಿದಾಸ ರೂಪ ಇದೆ ನಮ್ಮ ಮೈಯಲ್ಲಿ ನಮಗೆ ಶಾಕ್ ಆಗ್ಬೇಕು, ಆ ಲೆವೆಲ್ಗಿದೆ. ಅಂದ್ರೆ ನಾವೇ ಸ್ಕ್ರೀನಲ್ಲಿ ಹೋಗಿದ್ರ ಆ ಲೆವೆಲ್ಗಿದೆ ಮೇಡಮ್. ಲಾಂಗ್ ಹಿಡಿದವ್ರೆ ಮೇಡಮ್, ಧ್ರುವ ಬಾಸ್ ಅವ್ರ ಲೆವೆಲ್ ಆಗಿರ್ದವ್ರೆ, ಅವ್ರ ಸ್ಟೈಲಲ್ಲಿ ಹಿಡಿದವ್ರೆ, ಯಾವ ಸ್ಟೈಲ್ ರಿಪೀಟ್ ಆಗಿಲ್ಲ. ಓಕೆನಾ, ಹುಡುಗಿಗೋಸ್ಕರ ಹಿಡಿದವ್ರೆ, ಅದು ಬೇರೆ ಥರನೇ ಇದೆ ಮೇಡಮ್ ಅವರೇ. ಬ್ರದರ್ ಸೆಂಟಿಮೆಂಟ್ ಮಸ್ತ್ ಕೊಟ್ಟರೆ ಮೇಡಮ್. ಕೆಲವೊಂದು ಸೀನ್ಸು ಅಳು ಬರುತ್ತೆ ನನಗೆ. 2 ಸೀನಲ್ಲಿ ಅಳು ಅಂತ ಹೆಂಗೆ ಗೊತ್ತಾ ಅಂದರೆ ಆ ಸೆಂಟಿಮೆಂಟ್ಸು ಮತ್ತು ಆ ಪ್ರೇಮ್ ಸರು ಈ ಲೆವೆಲ್ಗೆ ಇಡ್ತಾನಲ್ಲ, ಹೇಗೆ ಅದನ್ನ ತಲೆ, ಇದಕ್ಕೆ ನನಗೆ ಸ್ವಲ್ಪ ಇದಾಯಿತು. ಮತ್ತು ಹೀರೋಯಿನ್ ಸೂಪರಾಗಿ ಕಾಣಿಸೋರು, ಎಕ್ಸ್ಟ್ರಾರ್ಡಿನರಿ. ಅವರ ಲ್ಯಾಂಗ್ವೇಜು, ಅವರ ಮಾಡಿರೋ ಆಕ್ಷನ್ಸು, ಅವರ ಲುಕ್ಕಿಂಗು ಸಖತ್ತಾಗಿ ವರ್ಕೌಟ್ ಆಗಿದೆ. ಅವ್ರು ಇನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬಿಡ್ತಾರೆ ಈಗ. ಓಕೆನಾ, ಇನ್ನು ಕಿಚ್ಚ ಬಾಸ್ ಎಂಟ್ರಿ ಕೊಡ್ತಾರೆ ಮೇಡಮ್. ಕಾಣಿಸಿರೋದು 5 ನಿಮಿಷ ಅಳ್ಳಾಟಾಗಿದೆ ಮೇಡಮ್. ಏನು ಮೇಡಮ್ ಆ ಸ್ಟೈಲು, ಆ ಕಿಚ್ಚ ಬಾಸ್ ಆ ಫಿಂಗರ್ಸ್ ತಿರ್ಸ್ತಾರೆ, ಅದನ್ನ ಯಾರು ಮಾಡೋಕ್ಕಾಗಲ್ಲ. ಓಕೆ, ಮತ್ತು ಆ ವಿಲನ್ ವಾಯ್ಸು, ಓ ಮೈ ಗಾಡ್ ದೇವರೇ ನಮ್ಗೆ ಯಾಕೆ ಕೊಡಲಿಲ್ಲ, ಅದು ಸ್ವಲ್ಪ ಕೊಡಪ್ಪ ಅಂತೇಳಿ ಕೇಳ್ತೀನಿ. ಬಾ ಖರಾಬಾಗಿದೆ ಮೇಡಮ್. ಸೆಕೆಂಡ್ ಹಾಫಿಗೆ ನಾನು ಕಾಯ್ತಾ ಇದ್ದೀನಿ. ಓಕೆನಾ, ಇನ್ನು ನಾನು ಸತ್ಯ ಹೇಳೋಕೆ ಇಷ್ಟಪಡ್ತೀನಿ. ಡೆವಿಲ್ ಸಿನಿಮಾ ನಾನು ಇಲ್ಲಿ ನೋಡಿದ್ದೆ, ಸೆಕೆಂಡ್ ಹಾಫ್ ಹೋಗಿ ನಾನು ಮಾಗಡಿಯಲ್ಲಿ ನೋಡಿದ್ದೆ. ಓಕೆನಾ, ಈಗ ಇದನ್ನು ರಿಪೀಟ್ ಆಗಿ ನೋಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಒಂದು ಇದು ಫ್ಯಾನ್ ಶಾಕ್ ಬಂದಿರೋ ರಿಪೀಟ್ ಆಗಿ ನೋಡ್ತಾ ಇದ್ದೆ ಮೇಡಮ್. ಯಾವ ಸಿನಿಮಾನು ನೋಡಿ ಮತ್ತೆ ನೋಡ್ಬೇಕಂತ ಅನಿಸಿಲ್ಲ, ಈ ಸಿನಿಮಾ ನೋಡ್ತಾ ಇದ್ದೆ. ಆ ಲೆವೆಲ್ಗಿದೆ ಮೇಡಮ್ ಸಿನಿಮಾದಲ್ಲಿ ಮೇಡಮ್. ಸಂಜಯ್ ದತ್ತು ಏನು ಮೇಡಮ್ ಆ ಲಕ್ಷಣ, ಆ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಮತ್ತು ನಮ್ಮ ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಅಪ್ಪ ಅವ್ರು ಬರೀ ಫ್ಲವರಲ್ಲಿ ನೋಡಿದ್ದೆ. ಬಟ್ ಅಪ್ಪ ಸಾಕಾದಾಗ ಹೊಡೆದ್ರು ಮೇಡಮ್, ಮಸ್ತಾಗಿ ಮಾಡೋರು. ಸೆಕೆಂಡ್ ಹಾಫ್ ನೋಡಬೇಕು. ಪ್ರೇಮ್ ಸರ್ ಇಲ್ಲಿದೆ, ದಯವಿಟ್ಟು ಸೆಕೆಂಡ್ ಹಾಫ್ ಬೇಗ ಮಾಡಿ, ಕಾಯಿಸ್ಬೇಡಿ ಸರ್, ಆಗಲ್ಲ ಇಲ್ಲೇ ಕಾಯಿಸ್ಬೇಡಿ. ಓಕೆ, ಆಕ್ಟಿಂಗ್ ಇಷ್ಟು ವರ್ಷ ನೋಡಿದ್ದು ಧ್ರುವ ಅವ್ರಿಗೂ ಕೇಡಿಲಿ ಧ್ರುವ ಅವ್ರನ್ನ ನೋಡಿ ಹೇಗೆ ಅನ್ನಿಸ್ತು ಮೇಡಮ್? ಧ್ರುವ ಬಾಸ್ ನೋಡ್ತಾ ಇದ್ರೆ ಬರೀ ಅವ್ರನ್ನೇ ನೋಡ್ಬೇಕು ಅನ್ಸ್ತದೆ. ಏನು ಮೇಡಮ್ ಆ ಬಾಡಿ ಲ್ಯಾಂಗ್ವೇಜ್ ಮೇಡಮ್, ಆ ಏನು ಸಕ್ಕಾಗ ಆ ಲ್ಯಾಂಗು ಮೇಡಮ್. ಹಾಕಿದ ಪ್ಯಾರ ನಮ್ಮ ಚಪ್ಪಲಿ ಓಕೆನಾ, ಇನ್ನೊಂದು ಒಳ್ಳೆ ಶೂ, ಒಳ್ಳೆ ಜೀನ್ಸ್ ಪ್ಯಾಂಟ್ ಆ ಥರ ಇಲ್ಲ ಮೇಡಮ್. ಸಾಧಾರಣ ಶರ್ಟ್ ಪ್ಯಾಂಟು ಏನು ಲುಕ್ಕ ಕಾಣಿಸ್ತಂದ್ರೆ ಅವ್ರು ಆ ಬಿಟ್ಟಿರೋ ಹೇರ್ ಸ್ಟೈಲು ಮತ್ತು ಆ ವೈಟ್ ಹೊಡಿಬೇಕಾದ್ರೆ ಮೇಡಮ್ ಲಾಂಗನ್ನು ತಿರ್ಸಿ ಆ ಎಷ್ಟಾರ್ಡಿನರಿ. ಅಂದರೆ ಪ್ರೇಮ್ ಸರ್ ಒಂದು ಮಟ್ಟಕ್ಕೆ ಹೇಳಿದ್ರೆ ಇವ್ರು ಇನ್ನೊಂದು ಮಟ್ಟಕ್ಕೆ ಮಾಡಿದರೆ, ಅಂದರೆ ಧ್ರುವ ಸರ್ ಸ್ಟೈಲ್ ಇಲ್ಲಿ ಗೊತ್ತಾಗುತ್ತೆ. ಆ ಲೆವೆಲ್ಗೆ ಯಾರು ಮಾಡೋಕ್ಕಾಗಲ್ಲ ಮೇಡಮ್, ಮಾಡ್ತಾರೆ. ಈ ಲೆವೆಲ್ಗೆ ಯಾರು ಮಾಡೋಕ್ಕಾಗಲ್ಲ. ಅಂದರೆ ಪ್ರೇಮ್ ಸರ್ ಫಸ್ಟಲ್ಲಿ ಲಾಂಗ್ ಇದ್ದಾಗ ಡಿ ಬಾಸ್ಗೆ ಅದೊಂದು ಲೆವೆಲಲ್ಲಿ ಮಾಡಿದ್ರು. ನಮ್ಮ ಜೋಗಿ, ನಮ್ಮ ಆ್ಯಕ್ಟರ್ ಶಿವಣ್ಣಗೆ ಅದು ಇನ್ನೊಂದು ಲೆವೆಲಲ್ಲಿ ಮಾಡಿದ್ರು ಮೇಡಮ್. ಇದು ಮಾತ್ರ ಖರಾಬಾಗಿ ಮಾಡಿದ್ರೆ. ಈ ಲ್ಯಾಂಗು ನಮ್ಮ ಕರ್ನಾಟಕದ ರೌಡಿಸಮ್ ಸಿಂಬಲ್ಲು. ಯಾರಾದರೂ ರೋಡಿಗೆ ನಿಂತರೆ ಮೋಸ್ಟ್ಲಿ ಲಾಂಗ್ ಇಟ್ಕೊಳ್ತಾರೋ, ಆ ಲಾಂಗನ್ನು ಎಲ್ಲರೂ ಬಳಸೋಕ್ಕಾಗಲ್ಲ. ದಟ್ ಈಸ್ ಪ್ರೇಮ್. ಓಕೆನಾ, ದಟ್ ಈಸ್ ಪ್ರೇಮ್.